ನಿಮ್ಮ ಹೆಸರೇನು? ತಡೆಯಲಿ. ಒಂದು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇವಾಗ ಇಲ್ಲಿ ಹೊಸನಗರ ತಾಲೂಕಿನ ಕುಂಬತ್ತಿ ಗ್ರಾಮದ ಕೃಷ್ಣಮೂರ್ತಿಯವರ ತೋಟದಲ್ಲಿ ವನದುರ್ಗಿ ಅಗರ್ವುಡ್ ಇಂಡಿಯಾ ಲಿಮಿಟೆಡ್ ಕಂಪನಿಯ ಯುವಕರು ಪ್ರಥಮ ಬಾರಿಗೆ ಕೃಷ್ಣಮೂರ್ತಿಯವರ ತೋಟಕ್ಕೆ ಅಗರ್ ಮರಗಳಿಗೆ ಇನಾಗ್ಯುಲೇಷನ್ ಮಾಡಲಿಕ್ಕೆ ಪ್ರಥಮ ಬಾರಿಗೆ ಬಂದಿದ್ದು. ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇವರ ಮರವು ಸರಾಸರಿ 34 ಇಂಚು ಸುತ್ತಳತೆ ಇದ್ದು ಎತ್ತರ ಸುಮಾರಿಗೆ 20 ಅಡಿಯ ಮೇಲೆ 10 ಅಡಿಯ 2 ಏಣಿಗಳನ್ನು ಜೋಡಿಸಿಕೊಂಡು ಇನಾಗ್ಯುಲೇಷನ್ ಮಾಡ್ತಿದ್ದಾರೆ. ತುಂಬ ಚಂದವಾಗಿ ಕೃಷ್ಣಮೂರ್ತಿಯವರ ತೋಟದಲ್ಲಿ ಅಗರ್ ಮರಗಳನ್ನು ಬೆಳೆಸಿದ್ದಾರೆ. ಹಾಗೆಯೇ ಈ ಮರಕ್ಕೆ ವುಡ್-ಮಿತ್ 16 ಎಂಬ ಮೆಥಡನ್ನು ಮಾಡಲಾಗುತ್ತಿದ್ದು, ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇದು ಬುಡದ 2 ಅಡಿಯ ನೆಲದಿಂದ 2 ಅಡಿ ಅಂತರದಲ್ಲಿ ಪ್ರಾರಂಭವಾಗ್ತದೆ. ವುಡ್-ಮಿತ್ 16 ಎಂಬ ಮೆಥಡನ್ನು 7 ಇಂಚು ಎತ್ತರ ಮತ್ತು ಸುತ್ತಳತೆ 6 ಇಂಚಿಂದ 6 ಇಂಚಿಗೆ ಈ ಮೆಥಡನ್ನು ಮಾಡಲಾಗುತ್ತಿದ್ದು, ಹಾಗೆಯೇ ಕೃಷ್ಣಮೂರ್ತಿಯವರ ತೋಟದಲ್ಲಿ ಸರಾಸರಿ ಒಂದು 100 ಸಸಿಯನ್ನು ನಾಟಿ ಮಾಡಿದ್ದು, ಎಲ್ಲ ಸಸಿಗಳನ್ನು ಆರೋಗ್ಯವಾಗಿ ಚಂದವಾಗಿ ಅದರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ತುಂಬ ಅತ್ಯುತ್ತಮವಾಗಿ ಗಿಡವನ್ನು ಬೆಳೆಸಿದ್ದಾರೆ. ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇವರು ಕೃಷ್ಣಮೂರ್ತಿಯವರು ಅಂದರೆ ಕುಂಬತ್ತಿಯ ಹೊಸನಗರ ತಾಲೂಕಿನ ಕುಂಬತ್ತಿ ಗ್ರಾಮದ ಕೃಷ್ಣಮೂರ್ತಿಯವರು. ಇವರು ಹಾಗೆ ಅವರ ಪಕ್ಕದಲ್ಲಿರ್ತಕ್ಕಂಥ ಇವರ ಪತ್ನಿಯವರು. ಇವರು ತೋಟದಲ್ಲಿ ತುಂಬ ಚಂದವಾಗಿ ಅಗರ್ ಬೆಳೆಯನ್ನು ಮಾಡಿದ್ದಾರೆ. ಹಾಗೆಯೇ ರೈತರಿಗೆ ಒಂದು ಕಿವಿ ಮಾತೇನೆಂದರೆ, ಈಗ ಅಗರ್ ಸಸಿಗಳ ಬಗ್ಗೆ ಅತಿಯಾದ ಜವಾಬ್ದಾರಿಯುತವಾಗಿ ಅಗರ್ ಸಸಿಗಳ ಬಗ್ಗೆ ನಿಗಾ ಕೊಡಬೇಕು. ಏಕೆಂದರೆ ನಾವು ಹೊಸನಗರ ತಾಲೂಕಿನ ಬ್ರಹ್ಮಣ ತರವಿಯಲ್ಲಿ ಮರಗಳ ವೀಕ್ಷಣೆಗೆ ಹೋದಾಗ ಕೆಲವೊಂದು ಕ್ರಿಮಿಕೀಟಗಳು ಅಡಿಕೆ ಮರಕ್ಕೆ ಪ್ರಥಮ ಬಾರಿಗೆ ದಾಟಿ ಆಮೇಲೆ ಅಗರ್ ಮರಗಳಿಗೆ ರಂಧ್ರವನ್ನು ಹೊಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾವೆ. ಹಾಗಾಗಿ ರೈತರ ಬಂಧುಗಳಲ್ಲಿ ಒಂದು ವಿನಂತಿ, ಅಗರ್ ಮರಗಳಿಗೆ ಕೀಟನಾಶಕ ಸಿಂಪರಣೆಯನ್ನು ದಯವಿಟ್ಟು ಮಾಡಬೇಕು. ಕೀಟನಾಶಕ ಸಿಂಪರಣೆ ಮಾಡೋದ್ರಿಂದ ಯಾವುದೇ ರೀತಿ ಹುಳಗಳ ಬಾಧೆಯನ್ನು ಬಾರದೇ ಇದ್ದ ಹಾಗೆ ನೋಡಿಕೊಳ್ಬೋದು ಅನ್ನೋ ವಿಚಾರವನ್ನು ಹೇಳ್ತೇನೆ. ಹಾಗೆಯೇ ಇಲ್ಲೀಗ ನಮ್ಮೊಂದಿಗೆ ವನದುರ್ಗಿ ಯುವಕರೊಂದಿಗೆ ಈಗ ಕುಂಬತ್ತಿಯ ಕೃಷ್ಣಮೂರ್ತಿಯವರು ಅಗರ್ ಬೆಳೆಯ ವಿಚಾರವಾಗಿ 4 ಮಾತುಗಳನ್ನು ಆಡ್ತಾರೆ. ಕಟ್ ಮಾಡಿ. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು, ಈ ಕಡೆ ಇರ್ತದೆ ಕೃಷ್ಣಮೂರ್ತಿಯವರೇ. ಈಗ ಇವರು ಹೊಸನಗರ ತಾಲೂಕಿನ ಕುಂಬತ್ತಿ ಗ್ರಾಮದ ಕೃಷ್ಣಮೂರ್ತಿಯವರು. ಈ ಕಡೆ ಬಂದಿರಿ. ಹಾಗೆಯೇ ನಾನು ಹೇಳ್ತೇನೆ ಅಂದರೆ, ನೀವು ಎಷ್ಟು ಸಮಯ ಆಯಿತು ಅಗರ್ ಸಸಿ ನಾಟಿ ಮಾಡಿ, ಮತ್ತು ಅಗರನ್ನು ಅನ್ನೋ ಬೆಳೆಯನ್ನು ಯಾವ ರೀತಿಯಲ್ಲಿ ನೀವು ಹಾಕಲಿಕ್ಕೆ ಇಷ್ಟಪಟ್ರಿ ಅನ್ನೋ ವಿಚಾರವನ್ನು, ಮತ್ತು ಕೆಲವೊಂದು ಅಗರ್ ಈ ಥರ ಒಂದು ಬೆಳೆಯನ್ನು ಮಾಡಿದ್ರಿ, ಈ ಬೆಳೆಯನ್ನು ಯಾವ ರೀತಿಯಲ್ಲಿ ಜವಾಬ್ದಾರಿತವಾಗಿ ಮಾಡಿದ್ರಿ, ಎಷ್ಟು ಸಸಿಯನ್ನು ನಾಟಿ ಮಾಡಿದ್ರಿ, ಅದರಿಂದ ಏನು ನಿರೀಕ್ಷೆಯನ್ನು ಹಾಕ್ಕೊಂಡು ನೀವು ಈ ಪ್ಲಾನಿಂಗ್ ಹಾಕ್ಕೊಂಡು ಅಗರ್ ಬೆಳೆಯನ್ನು ಈ ತೋಟದಲ್ಲಿ ಪರ್ಯಾಯ ಬೆಳೆಯನ್ನಾಗಿ ಮಾಡಿದಿದ್ರಿ, ಅದರ ಬಗ್ಗೆ ನಮ್ಮ ಹೊಸನಗರ ತಾಲೂಕಿನ ಹಾಗೂ ಅಗರ್ ಏನು ಬೆಳೆಯನ್ನು ಮಾಡಿದಂಥ ಅಂಥ ರೈತರಿಗೆ ನೀವೊಂದು 4 ವಿಚಾರವನ್ನು ಹೇಳಬೇಕಂತ ಕೇಳ್ಕೊಳ್ತೇನೆ. ಇಲ್ಲಿ ವನದುರ್ಗಿ ಅಗರ್ ಸಂಸ್ಥೆಯ ಇವರು ಮಾಲೀಕರಾಗಿರ್ತಕ್ಕಂಥ
ಚೇರ್ಮನ್ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ರವರು ಮೊದಲಾಗಿ ಕರ್ನಾಟಕದಲ್ಲಿ ಶುರು ಮಾಡಿದ್ರು ಅಂತ ನಮ್ಗೆ ಗೊತ್ತಾಯ್ತು. ಅವರು ಈಗ ಒಳ್ಳೆ ಶ್ರೀನಿವಾಸವನ್ನವರಿಗೆ ಪರಿಚಯ ಇದಾಗಿ ಅವ್ರ ಮುಖಾಂತರ ನಮಗೆ ವಿಷಯ ಗೊತ್ತಾಯ್ತು. ಅವ್ರು ತಾವು ಹಾಕೋದ್ರ ಜೊತೆಗೆ ನೀವೇನಾದ್ರು ಆಸಕ್ತ ರೈತರು ಏನಾದ್ರು ಮಾಡೋದಿದ್ರೆ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಒಂದು 100 ಸಸ್ಯಗಳಿಗೆ ಅವರು ನೋಡೋಣ ಏನಾರಾಗಲಿ ಅಂತರ ಬೆಳೆಯಾಗಿ ಮಾಡೋಣ, ಬರೀ ಒಂದೇ ಬೆಳೆಯನ್ನು ನಂಬಿಕೊಂಡ್ರೆ ರೈತರಿಗೆ ಇದಾಗೋದಿಲ್ಲ. ಈ ಬೆಲೆ ಕಾಲಕ್ಕೆ ಬೆಳೆಯಲ್ಲಿ ಬದಲಾವಣೆ ಆಗ್ತದೆ, ಇದರ ಆದಾಯದಲ್ಲಿ ಇನ್ಕಮ್ನಲ್ಲಿ ಬದಲಾವಣೆ ಆಗ್ತದೆ, ಏರಿಳಿತಗಳು. ಈಗ ಸರಿದೂಗಿಸುವ ಉದ್ದೇಶಕ್ಕಾಗಿ ಪರ್ಯಾಯ ಬೆಳೆ ಯಾವ್ದಾದ್ರು ಇದ್ದರೆ ರೈತನಿಗೆ ಸ್ವಲ್ಪನಾದರೂ ಒಂದು ಬೆಳೆ ಹೋಗಿ ಒಂದು ಬೆಳೆ ಇದಾಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಅಂತರ ಬೆಳೆಯಾಗಿ ತೋಟದಲ್ಲಿ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಇದನ್ನು ಮಾಡೋಣ ಅಂತ ಮಾಡಿದ್ದೀರಿ. ಮತ್ತೆ ಕೃಷ್ಣಮೂರ್ತಿ ಅವರೇ, ನಾನೇನು ಕೇಳ್ತೇನೆ ಅಂದರೆ, ಈಗ ರೈತರಿಗೆ ಈ ಥರ ಅಗರ್ ಬೆಳೆಗಳ ಸಸಿ ನಾಟಿ ಮಾಡಿ ಕೆಲವೊಂದು ರೈತರುಗಳು ಇದೇನೋ ಅಗರ್ ಅಂದರೆ ಏನೋ ಎಂತ ಸುಮ್ಮನೆ ಇಂಜೆಕ್ಟ್ ಮಾಡಿ ಹೋಗ್ತಾರೆ, ಅದ್ರ ಬಗ್ಗೆ ನೀವು ರೈತರಿಗೆ ಏನು ಹೇಳಲಿಕ್ಕೆ? ಈಗ ಅಗರ್ ಅಂತಂದರೆ ಅಗರಬತ್ತಿ ಅಂತ ಏನು ಹೇಳ್ತೀವಿ, ಅದು ಸೆಂಟಿಗೆ ಹೋಗ್ತಕ್ಕಂಥದ್ದು ಅನ್ನೋದು ಒಂದು ಎಲ್ಲರೂ ಸಾಧಾರಣವಾಗಿ ಊದುಬತ್ತಿ ಅನ್ನೋದು ಬದಲು ಅಗರಬತ್ತಿ ಅಂತಕ್ಕಂಥದ್ದು ಅದೊಂದು ಅರಬ್ ಪದ ಅಂತ ಹೇಳ್ತಾರೆ. ಈಗ ಸುಗಂಧ ಬರ್ತಕ್ಕಂಥದ್ದು ಅಂತ ಅದು ಒಂದು ಮರದಿಂದ ಆವಾಗ ನಮಗೆ ನಿರೀಕ್ಷೆ ಸುಮಾರಾಗಿ ಒಂದು 50,000 ರಿಂದ 60,000 ರೂಪಾಯಿ ನಿರೀಕ್ಷೆ ಮಾಡ್ಬೋದು 10 ವರ್ಷಕ್ಕೆ. ಅದರಿಂದ 3 ಬೆಳೆ ಬರುತ್ತೆ. ಕಟಾವು ಒಂದು ಮರ ಕಟಾವು ಆದ್ರ ಮೇಲೆ ನೆಕ್ಸ್ಟ್ ಬೆಳೆ 9 ವರ್ಷಕ್ಕೆ, ಅದರ ನೆಕ್ಸ್ಟ್ ಬೆಳೆ 8 ವರ್ಷಕ್ಕೆ ಈ ಥರ ಬರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟರು. ಅದ್ರ ಪ್ರಕಾರ ನಾವು ರೈತರಿಗೆ ಹೇಳ್ತಕ್ಕಂಥದ್ದು ಅಂದರೆ, ನಿಮ್ಮ ಬದುವಿನ ಸುತ್ತಮುತ್ತ ಮಧ್ಯ ತೋಟದಲ್ಲಿ ಗ್ಯಾಪ್ ಜಾಸ್ತಿ ಇದ್ದರೆ ಅಲ್ಲಿ ಮಧ್ಯದಲ್ಲಿ ಇಡ್ಬೋದು. ಬದುವಿಗೆ ಸ್ವಲ್ಪ ಚಿಕ್ಕ ಗಿಡ ಇದ್ದಾಗ ಸ್ವಲ್ಪ ನೀರಿನ ಆಶ್ರಯ ಬೇಕಾಗ್ತದೆ, ನೆರಳು. ಆಮೇಲೆ ಅದಕ್ಕೇನು ನೆರಳು ಬೇಕಾಗಿರಲ್ಲ, ಇದಾಗಲಿ ತಾನೇ ಬೆಳೀತಕ್ಕಂಥದ್ದು ಪರ್ಯಾಯವಾಗಿ ರೈತರು ತುಂಬ ಲಾಭದಾಯಕವಾದಂತ ನಮಗೆ ಅನಿಸಿಕೆ. ಇನ್ನೊಂದು ಸರ ಕೆಲವೊಂದು ಈ ಮಕ್ಳಿಗೆ ಇನ್ಶೂರೆನ್ಸು ವರ್ಷ ಕಟ್ತಾ ಇರ್ಬೇಕಲ್ಲ, ಅದಾಗಲ್ಲ. ಇದು ಬೆಳೆಸಿದ್ರೆ ಒಂದೇ ಸರಿ ಓದಕ್ಕೆ ಎಜುಕೇಶನಿಗೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಅನಿಸಿಕೆ. ಯಾವುದೇ ಇನ್ಸೂರೆನ್ಸ್ ಮಾಡಲಿಲ್ಲ ಮಕ್ಕಳಿಗೆ ವಿಡಿಯೋನ ನೋಡ್ತಿರ್ಬೋದು. ಹಾಗೇನೆ ಕೃಷ್ಣಮೂರ್ತಿ ಅವರ ಒಂದು ಪತ್ನಿಯಾದ ನಿಮ್ಮ ಹೆಸರು ರುಕ್ಮಿಣಿ ಅಮ್ಮ ಅವರು ಈಗ ಈ ವನದುರ್ಗಿ ವಿಚಾರದಲ್ಲಿ ಹಾಗೂ ಅಗರ್ ಬೆಳೆ ರೈತರಿಗೆ ನಾವು ಮಾತನಾಡ್ತಾರೆ. ಏನು ವಿಷಯ ಅಂದರೆ, ಅಗರ್ ಏನು ಬೆಳೆಯನ್ನು ನಾಟಿ ಮಾಡಿದಂಥ ರೈತರಿಗೆ ನೀವೇನು ಹೇಳಲಿಕ್ಕೆ ಅಂದರೆ ಇದಕ್ಕೆ ಎಲ್ಲ ತರಕ ಮಕ್ಕಳಿಗೂ ಅನುಕೂಲ ಆಗುತ್ತೆ. ಒಂದು ಓದಲಿಕ್ಕೆ ಟೈಮಲ್ಲಿ ಇನ್ಶೂರೆನ್ಸ್ ಎಲ್ಲರಿಗೂ ತಿಂಗಳ ವರ್ಷ ಕಟ್ಲಿಕ್ಕೆ ಆಗಲ್ಲ, ಏನು ಮಾಡ್ಲಿಕ್ಕಲ್ಲ. ಇದಾರು ಅದಾಗೆ ಬೆಳೀತಾ ಇರ್ತಲ್ಲ, ಅದಾಗೆ ಬೆಳೀತಾ ಇರುತ್ತೆ. ನಾವು ಅಂದ್ರೆ ನಿಮ್ಗೆ ಅಗರ್ ಬೆಳೆಯಲ್ಲಿ ಸಂತೃಪ್ತಿ ಇದೆ ಅಂದ್ರೆ ಈ ತರದ ಬೆಳೆಯನ್ನು ನೀವು ಇನ್ನು ಮುಂದಿನ ರೈತರು ಇದನ್ನ ಬೆಳಿಬಹುದು. ನಮ್ಮ ಈ ತಾಲೂಕಿನಲ್ಲಿ ಅಂದ್ರೆ ನಮ್ಮ ಈ ಕಡೆ ಭಾಗದಲ್ಲೂ ನಮ್ಮ ಅಗರ್ ಬೆಳೆಯಲ್ಲಿ ನಾವು ಸಕ್ಸಸ್ ಕಾಣಬಹುದು ಅನ್ನೋ ವಿಚಾರ ನೀವು ಹೇಳಲಿಕ್ಕೆ ಇದು ಹೇಳಿದಾಗ ಒಂದು ರೀತಿ ಆದಾಯ ತರ್ತಕ್ಕಂಥದ್ದು ಹೌದು. ಈಗ ಮಕ್ಕಳು ಮದುವೆ ಮಾಡೋ ಕಾಲಕ್ಕೆ, ಒಂದು ಮನೆ ಕಟ್ಟಲಿಕ್ಕೆ, ಯಾವಾಗ ಒಂದು ಸಾರಿ ಬಲ್ಕ್ ಅಮೌಂಟ್ ಬಂದಾಗ ಮನೆ ಮಾಡೋದಕ್ಕೆ, ಮದುವೆ ಮಾಡೋದಕ್ಕೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ, ಯಾವುದೋ ಒಂದು ಇದಕ್ಕೆ ಪ್ರೋಗ್ರೆಸ್ಗೆ ಸಹಾಯ ಆಗುತ್ತೆ. ನಾನು ವಿಚಾರ ಮಾಡಿದಾಗ ಕೆಲವೊಂದು ಮೀಟಿಂಗ್ ಹೋದಾಗ ಈ ಅಸ್ಸಾಂ ಅಂತ ಪ್ರದೇಶದಲ್ಲಿ ಈಗ ಅಡಕೆ ತೋಟ ಬದಲು ಬರೀ ಅಗರ್ ತೋಟವನ್ನು ಮಾಡಿದ್ದಾರೆ ಅಂತ. ಹಾಗೆ ಅವ್ರಿಗೆ ಅನುಕೂಲ ಯಾವಾಗ ಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ನಾವು ಮಾರಿ ನಮಗೆ ಅಗತ್ಯವನ್ನು ಯಾವ್ದು ತೆಗೆದುಕೊತೀವೋ ಅದು ಬೇಕಾದಾಗ ಅವರ ಮರವನ್ನು ಕಟಾವು ಮಾಡಿ ಅಂತ ನಾವು ನೋಡಿಲ್ಲ, ಹೇಳಿರ್ತಕ್ಕಂಥದ್ದು ವಿಡಿಯೋದಲ್ಲಿ ಇದು ಮಾಡಿ ತಿಳ್ಕೊಂಡಿದ್ವಿ. ನಾನು ಹೇಳ್ತಕ್ಕಂಥ ಎಲ್ಲ ರೈತರು ಸಾಧಾರಣವಾಗಿ ಕೆಲವೊಂದು 50 ಮರ 100 ಮರದ ಬೆಳೆಸಿದಂಥವ್ರು ಯಾರೂ ಇಲ್ಲ. ಮನೆ ಸುತ್ತಮುತ್ತ ಇರ್ತಕ್ಕಂಥ ಅದು ನೆರಳಿಗೂ ಆಗುತ್ತೆ, ಚೆನ್ನಾಗಿ ಇದು ಬರುತ್ತೆ. ಮರ ನೋಡೋಕೆ ಬೇರೆ ಬೆಳೆ ಜೊತೆಗೆ ಕಾಂಪಿಟೇಷನ್ ಮಾಡಲ್ಲ ಅದು. ಆಮೇಲೆ ಈ ದುಡ್ಡು ಬರುತ್ತೆ ಬರ್ತಿದ್ರೆ ಏನ್ ಮಾಡ್ತೀರಾ, ಬರ್ತಿದ್ರೆ ಇಲ್ಲ ನಮ್ಮ ಮನೆ ನೆರಳಾಗುತ್ತೆ, ಕಟ್ಟಿಗೆ ಕಡಿಯೋದು ಆಗುತ್ತೆ. ನಮ್ಮ ಮನೆಗೆ ಒಂದು ಅಂದ್ರೆ ಅಗಾರ್ ಬೆಳೆಯಲ್ಲಿ ನಿಮಗೆ ಸಮಾಧಾನ ಇದೆ. ಅಗಾರ್ ಬೆಳೆಗಾರರಿಗೂ ನೀವೇನು ಹೇಳಲಿಕ್ಕೆ ಅಂದ್ರೆ, ನೀವು ಅಗಾರ್ ಬೆಳೆಗಾರರು ಯಾರು ಆತಂಕ ಪಡುವಂಥದ್ದಿಲ್ಲ ಅಲ್ವಾ? ಇನ್ನು ಮುಂದಿನ ದಿನದಲ್ಲಿ ಅಗಾರ್ ಬೆಳೆಯನ್ನು ನೀವು ಇನ್ನೂ ಗಿಡನ ಹಚ್ಚಬಹುದು, ಹಚ್ಚಿರಿ ಅನ್ನೋ ವಿಚಾರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇದುವರೆಗೂ ಹೊಸನಗರ ತಾಲೂಕಿನ ಕುಂಬತ್ತಿಯ ಕೃಷ್ಣಮೂರ್ತಿ ಮತ್ತು ಅವರ ಪತ್ನಿಯಾದ ರುಕ್ಮಿಣಿ ಅಮ್ಮ ಅವರು ನಮ್ಮ ವನದುರ್ಗಿ ಯುವಕರು ಇನಾಗ್ರೇಷನ್ಗೆ ಬಂದಾಗ ಸಂದರ್ಭದಲ್ಲಿ ತುಂಬ ಸುವಿಸ್ತರವಾಗಿ ಅಗರ್ ಸಸಿಯನ್ನು ನಾಟಿ ಮಾಡಿದಂಥ ಎಲ್ಲ ರೈತರುಗಳಿಗೂ ತುಂಬ ಸಂಕ್ಷಿಪ್ತವಾಗಿ ಸುವಿಸ್ತರವಾಗಿ ವಿಚಾರವನ್ನು ಹೇಳಿದ್ದಾರೆ. ಅವರಿಗೆ ನಮ್ಮ ವನದುರ್ಗಿಯ ಅಗರ್ ಕಂಪನಿ ಕಡೆಯಿಂದ ಪ್ರೀತಿಪೂರ್ವಕ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.